ನಮಸ್ಕಾರ ಎಲ್ರಿಗೆ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ 9 ಜನ ನಾಮಿನೇಟ್ ಆಗಿದ್ದಾರೆ. ಎಷ್ಟು ಹೇಳಿ 9 ಜನ. ಎಲ್ಲ ಘಟಾನುಘಟಿ ಪ್ಲೇಯರ್ಗಳೇ ನಾಮಿನೇಟ್ ಆದವರು. ಈ 9 ಜನರಲ್ಲಿ ಈ ವಾರದಲ್ಲಿ ಮನೆಯಿಂದ ಆಚೆ ಯಾರು ಹೋಗ್ತಾರೆ, ಯಾರು ಎಷ್ಟನೇ ಸ್ಥಾನದಲ್ಲಿ ಸೇವ್ ಆಗ್ತಿದ್ದಾರೆ, ವೋಟಿಂಗ್ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಹೋಗುವ. ಇವತ್ತು ನಾವು ನೋಡಬೇಕಾದ ವಿಷಯ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ನಾಮಿನೇಟ್ ಆಗ್ತಾರೆ. ವೋಟಿಂಗ್ ನಲ್ಲಿ ಭಾರಿ ಬದಲಾವಣೆ ಆಗ್ತದೆ ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರ್ತದೆ. ನಿನ್ನೆ ಇರುವ ಫ್ಯಾನ್ಸ್ ರಕ್ಷಿತೆಗೆ ಇವತ್ತಿಲ್ಲದ ಫ್ಯಾನ್ಸ್ ನಾಳೆ ಸಹ ಬರ್ತಾರೆ ಆ ತರ. ಅದೇ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ 9 ಜನ ನಾಮಿನೇಟ್ ಆಗಿದ್ದಾರೆ. ಅದರಲ್ಲಿ ಮೊದಲು ಸೇವ್ ಆಗುವುದು ಗಿಲ್ಲಿಯವರಿಗೆ ಹೈಯೆಸ್ಟ್ ವೋಟ್ ಬಂದಿದೆ. ರಕ್ಷಿತಗಿಂತ ಸ್ವಲ್ಪ ಜಾಸ್ತಿ ಪರ್ಸೆಂಟ್ ವೋಟ್ ಈ ವಾರದಲ್ಲಿ ಗಿಲ್ಲಿಗೆ ಬಂದಿದೆ. ಹಾಗಾಗಿ ಗಿಲ್ಲಿ ಈ ವಾರದಲ್ಲಿ ಮೊದಲು ಸೇವ್ ಆಗ್ತಿದ್ದಾರೆ. ಗಿಲ್ಲಿಯವರು ಅವರ ಶೈಲಿಯಲ್ಲಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ, ಕಾಮಿಡಿ ಎಲ್ಲ ಮಾಡಿಕೊಂಡು. ಇದೆಲ್ಲ ಜನರಿಗೆ ಇಷ್ಟ ಆಗ್ತಿದೆ. ಹಾಗಾಗಿ ಗಿಲ್ಲಿಯನ್ನು ತುಂಬಾ ಜನ ಓಟ್ ಹಾಕಿ ಸೇವ್ ಮಾಡ್ತಿದ್ದಾರೆ. ಇವರು ನಂಬರ್ 1 ಅಲ್ಲಿ ಸೇವ್ ಆಗ್ತಿದ್ದಾರೆ. ನೆಕ್ಸ್ಟ್ ಸೇವ್ ಆಗುದು ಎರಡನೇದಾಗಿ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಅವರದ್ದು ಈ ವಾರದಲ್ಲಿ ಆಟದಲ್ಲಿ ಕೆಲವು ಜನರಿಗೆ ಬೇಸರ ಆಗಿದೆ. ಏನಂತ ಹೇಳಿದ್ರೆ ಅವರು ಮಾಡಿದ ವರ್ತನೆ ಎಲ್ಲ ಸ್ವಲ್ಪ ಜನರಿಗೆ ಬೇಸರ ತಂದಿದೆ. ಆದ್ರೂ ಏನೇ ಆದ್ರೂ ರಕ್ಷಿತಾ ಅವರ ಫ್ಯಾನ್ಸ್ ಮಾತ್ರ ಕಡಿಮೆ ಆಗಲಿಲ್ಲ. ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ರಕ್ಷಿತನನ್ನು ಯಾರು ಇಷ್ಟಪಡ್ತಿದ್ರು ಅವರು ಇವತ್ತಿಗೂ ಇಷ್ಟಪಡ್ತಾರೆ, ನಾಳೆನೂ ಇಷ್ಟಪಡ್ತಾರೆ. ಹಾಗಾಗಿ ರಕ್ಷಿತಾ ಈ ವಾರದಲ್ಲಿ 2ನೇ ಸ್ಥಾನದಲ್ಲಿ ಸೇವ್ ಆಗ್ತಿದ್ದಾರೆ. 3ನೇ ಸ್ಥಾನದಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾರು ಸೇವ್ ಆಗುದಂತ ಹೇಳಿ. 3ನೇ ಸ್ಥಾನದಲ್ಲಿ ನನಗೂ ಶಾಕ್ ಆಯ್ತು. ಬಟ್ ಏನ್ ಮಾಡಕ್ಕಾಗಲ್ಲ, ಅಷ್ಟು ಫ್ಯಾನ್ಸ್ ಇದ್ದಾರೆ ಆ ವ್ಯಕ್ತಿಗೆ. ಯಾರು ಅಂತ ಹೇಳಿದ್ರೆ ಮಾಳು ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಮಾತಾಡಲ್ಲ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಆದ್ರೂ ಸಹ 3ನೇ ಸ್ಥಾನದಲ್ಲಿ ಏಕೆ ಸೇವ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಇವರ ಫ್ಯಾನ್ಸ್. ಇವರಿಗೆ ಬಂದ ಓಟು ಪ್ರತಿಯೊಬ್ರು ಉತ್ತರ ಕರ್ನಾಟಕದವರು ಮಾಡು ಅಂತ ಹೇಳಿ ಕ್ಯಾಂಪೇನ್ ಎಲ್ಲ ಶುರು ಮಾಡಿ ಇವರಿಗೆ ಓಟ್ ಶುರು ಮಾಡಿ ಬಂದಿದೆ. ಹಾಗಾಗಿ 3. ನೆಕ್ಸ್ಟ್ ಸೂರಜ್ ನಿಮ್ಗೆ ಶಾಕ್ ಆಗ್ಬೋದು. ಸೂರಜ್ ಹೇಗೆ ಇಷ್ಟು ಬೇಗ 4ನೇ ಸ್ಥಾನಕ್ಕೆ ಬಂದ್ರು ಅಂತ ಹೇಳಿ. ಸೂರಜ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫಸ್ಟ್ ವಾರದಲ್ಲಿ ತುಂಬಾ ಜನಕ್ಕೆ ಇಷ್ಟ ಆದ್ರು. ಅದಾದ ಬಳಿಕ ಕೆಲವು ಜನಕ್ಕೆ ಇಷ್ಟ ಆಗಿಲ್ಲ. ಮತ್ತೆ ಇವಾಗ ಆಟ ಆಡುವ ರೀತಿ ಎಲ್ಲ ಸೂರಜ್ ಅವರಿಗೆ ಇಷ್ಟ ಆಗ್ತಿದೆ. ರಕ್ಷಿತ್ ಅವರ ಫ್ಯಾನ್ಸ್ ಸಹ ಸೂರಜ್ ಅವರಿಗೆ ವೋಟ್ ಆಗ್ತಿದ್ದಾರೆ. ಹಾಗಾಗಿ ಸೂರಜ್ ಅವರು 4ನೇ ಸ್ಥಾನದಲ್ಲಿ ಸೇವ್ ಆಗ್ತಿದ್ದಾರೆ. ಕಾವ್ಯ ಅವರು 5ನೇ ಸ್ಥಾನಕ್ಕೆ ಹೋಗಿದ್ದಾರೆ ಈ ವಾರದಲ್ಲಿ. ಅದು ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಿಮ್ಗೆ. ಯಾವಾಗಲೂ 2-3 ಸ್ಥಾನದಲ್ಲಿ ಸೇವ್ ಆಗ್ತಿದ್ದ ಕಾವ್ಯ ಇವಾಗ ಯಾಕೆ ಹೋದ್ರು ಅಂತ ಹೇಳಿ. ಬಟ್ ಕಾವ್ಯ ಅವರ ಆಟದ ಶೈಲಿ, ಆ ಟಾಸ್ಕ್ ಚೆನ್ನಾಗಿ ಆಟ ಆಡಿಲ್ಲ. ಮತ್ತೆ ತುಂಬಾ ಜನಕ್ಕೆ ಕಾವ್ಯನಿಗೆ ವೋಟ್ ಹಾಕಿಲ್ಲ ಈ ವಾರದಲ್ಲಿ. ಗಿಲ್ಲಿ ಫ್ಯಾನ್ಸಿಗೆಲ್ಲ ಗೊತ್ತಾಗಿದೆ ಕಾವ್ಯ ಸುಮ್ಮನೆ ಗಿಲ್ಲಿಯನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತಾಗಿದೆ. ಹಾಗಾಗಿ ಗಿಲ್ಲಿ ಫ್ಯಾನ್ಸ್ ಎಲ್ಲ ಓಟ್ ಹಾಕ್ತಿದ್ರು ಕಾವ್ಯಗೆ. ಬಟ್ ಈ ವಾರದಲ್ಲಿ ಕಡಿಮೆ ಬಿದ್ದು 5ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಪ್ರಕಾರ ಆದ್ರೆ ಇನ್ನೊಂದು 2 ವಾರದಲ್ಲಿ ಕಾವ್ಯ ಅವರು ಮನೆಗೆ ಹೋಗ್ತಾರೆ. ನೆಕ್ಸ್ಟ್ ನೀವು ಶಾಕ್ ಆಗುವುದು ವಿಷಯ ಯಾರಂತ ಹೇಳಿದ್ರೆ ರಾಶಿಕಾ. 6ನೇ ಸ್ಥಾನದಲ್ಲಿ ಸೇವ್ ಆಗುತ್ತೆ ರಾಶಿಕಾ. ಯಾವಾಗ್ಲೂ ರಾಶಿಕಾ ಅವರು ಲಾಸ್ಟ್ಗೆ ಇರ್ತಿದ್ರು. ರಾಶಿಕಾಗೆ ಫ್ಯಾನ್ಸೇ ಇಲ್ಲ. ರಾಶಿಕಾ ತುಂಬಾ ಜನ ಬೈತಾ ಇದ್ರು, ಇದೆಲ್ಲ ನಿಮ್ಗೆ ಗೊತ್ತು. ಬಟ್ ಈ ವಾರದಲ್ಲಿ ಸಹ ತುಂಬಾ ಜನ ರಾಶಿಕಾಗೆ ವೋಟ್ ಮಾಡಿದ್ದಾರೆ. ರಾಶಿಕಾ ಅವರ ಆಟ ತುಂಬಾ ಜನರಿಗೆ ಇಷ್ಟ ಆಗಿದೆ. ಇವರು ಸಹ ಚೆನ್ನಾಗಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಅಂತ ಹೇಳ್ಬೋದು. ರಕ್ಷಿತ್ ಅವರ ಫ್ಯಾನ್ಸ್ ಆಗ್ಲಿ, ಸೂರಜ್ ಅವರದ್ದೆಲ್ಲ ಎಲ್ಲ ಸೇರ್ಕೊಂಡು ಇವರಿಗೆ ವೋಟ್ ಹಾಕಿದ್ದಾರೆ. ಹಾಗಾಗಿ ಇವರು 6ನೇ ಸ್ಥಾನದಲ್ಲಿ ಸೇವ್ ಆಗಿದ್ದಾರೆ. ಈ ವಾರದಲ್ಲಿ ಮನೆಯಿಂದ ಆಚೆ ಹೋಗುದಿಲ್ಲ. ನೆಕ್ಸ್ಟ್ 7ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಯಾವಾಗಲೂ ಲಾಸ್ಟ್ ವಾರದ ತನಕ ಲಾಸ್ಟ್ ಅಲ್ಲೇ ಇದ್ದದ್ದು ವೋಟಿಂಗ್ ಅಲ್ಲಿ. ಯಾವಾಗ ಬಂದ್ರು ಲಾಸ್ಟ್. ಬಟ್ ಇವಾಗ ಸ್ವಲ್ಪ ಮುಂದೆ ಬಂದಿದ್ದಾರೆ, 7ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂತ ಹೇಳಿದ್ರೆ ಧ್ರುವಂತ್ ಅವ್ರದ್ದೊಂದು ಹೊಸ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಧ್ರುವಂತ್ ಅವ್ರದ್ದು ಪೇಜ್ ಎಲ್ಲ ಕ್ರಿಯೇಟ್ ಮಾಡಿ ಧ್ರುವಂತ್ ಅವರನ್ನೆಲ್ಲ ಪ್ರಮೋಟ್ ಮಾಡ್ತಿದ್ದಾರೆ. ಇವರಿಗೆ ತುಂಬಾ ಜನ ಕಮೆಂಟ್ಸ್ ಆಗ್ತಿದ್ದಾರೆ, ನೀನು ಚೆನ್ನಾಗಿ ಆಟ ಆಡ್ತಿದ್ದಿ ಹಾಗೆ ಹೇಗೆ ಅಂತ ಹೇಳಿ. ಇವರದೊಂದು 2-3 ಡಿಸಿಷನ್ ಈ ವಾರದಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ. ಅಂತ ಹೇಳಿದ್ರೆ ರಿಂಗ್ ಬಿಸಾಡುವಾಗ ಕಣ್ಣು ಮುಚ್ಕೊಂಡು ರಿಂಗ್ ಹಾಕುದು ಅದೆಲ್ಲ ಜನರಿಗೆ ಇಷ್ಟ ಆಗಿದೆ. ಹಾಗಾಗಿ ಇವರು 7ನೇ ಸ್ಥಾನದಲ್ಲಿ ಸೇವ್ ಆಗಿದ್ದಾರೆ. ಇವರು ಹೋಗ್ಬೇಕಂತ ಇದೆ ಇವರಿಗೆ. ಬಟ್ ಇವರನ್ನು ಈ ವಾರದಲ್ಲಿ ಮನೆಯಿಂದ ಆಚೆ ಕಳಿಸುವ ಯಾವುದೇ ಪ್ಲಾನ್ ಇಲ್ಲ. ಇವರು ಸೇಫ್. ನೆಕ್ಸ್ಟ್ 8ನೇ ಸ್ಥಾನದಲ್ಲಿ ಸೇವ್ ಆಗಿದ್ದು ಅಭಿಷೇಕ್ ಅವರು ಕ್ಯಾಪ್ಟನ್ ಒಂದ್ಸಲ ಆಗಿದ್ರು. ಬಟ್ ಇವರು ಚೆನ್ನಾಗಿ ಒಳ್ಳೆಯ ಮನುಷ್ಯ, ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಒಳ್ಳೆಯ ಮನುಷ್ಯ. ಜಗಳಕ್ಕೆಲ್ಲ ಹೋಗಲ್ಲ, ಎಲ್ಲರನ್ನು ಒಂದೇ ರೀತಿ ನೋಡ್ತಾರೆ. ಏನೇ ಆದ್ರೂ ಸಹ ಜನರಿಗೆ ಇವರ ಬಿಹೇವಿಯರ್ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿದ್ದಾರೆ. ಅಭಿಷೇಕ್ ಅಂತ ಹೇಳಿದಾಗ ಏನು ಪ್ರಯೋಜನ ಇಲ್ಲ ಆ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಬಿಗ್ ಬಾಸ್ಗೆ ಒಂದು ಹೇಳಿ ಮಾಡಿಸಿದ ವ್ಯಕ್ತಿ ಅಲ್ಲ. ಒಂದು ಜಗಳ ಆಡಲ್ಲ, ಒಂದು ಟಾಸ್ಕ್ ಸಹ ಅಷ್ಟು ಚೆನ್ನಾಗಿ ಆಟ ಆಡಲ್ಲ. ಗ್ರೂಪಿಸಮ್ ಎಲ್ಲ ಮಾಡ್ಕೊಂಡು ಆಟ ಆಡ್ಕೊಂಡಿದ್ದಾರೆ. ಹಾಗಾಗಿ ಇವರು 8ನೇ ಸ್ಥಾನದಲ್ಲಿದ್ದಾರೆ. ಇವರನ್ನ ಆಚೆ ಕಳಿಸ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ ಇಬ್ರು. 9ನೇ ಸ್ಥಾನದಲ್ಲಿ ಇರೋದು ಮಹಾನುಭಾವ ಯಾರು ಅಂತ ಹೇಳಿ ನಿಮ್ಗೆ ತಲೆಯಲ್ಲಿ ಕ್ವಶನ್ ಮಾಡ್ಬೋದು. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸ್ಪಂದನ. ಸ್ಪಂದನ ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನ ಇಷ್ಟಪಡ್ತಿದ್ರು. ಬಟ್ ಇವಾಗ ಸ್ಪಂದನದು ಅಸಲಿ ಮುಖ ಹೊರಗೆ ಬಂದಿದೆ. ಅಂತ ಹೇಳಿದ್ರೆ ಸ್ಪಂದನ ಅವರು ಈ ಕಡೆ ಗಿಲ್ಲಿಯ ಬಗ್ಗೆ ಹೇಳುದು, ಆ ಕಡೆ ಕಾವ್ಯನ ಬಗ್ಗೆ, ಆ ಕಡೆ ರಕ್ಷಿತನ ಬಗ್ಗೆ ಎಲ್ಲ, ಅಶ್ವಿನಿಗೆ ಒಂಥರ ಹೇಳುದು, ಎಲ್ಲರ ಎದುರಲ್ಲಿ ನಾನು ಒಂದು ಒಳ್ಳೆ ಹುಡುಗಿ, ನನ್ನ ಪಾಪದವಳು ಅಂತ ನಾಟಕ ಮಾಡುದು. ಬಟ್ ಈ ವಾರದಲ್ಲಿ ಕ್ಯಾಪ್ಟನ್ ಆದ್ರು. ಕ್ಯಾಪ್ಟನ್ ಅವರದೊಂದು ಎಫರ್ಟ್ ಇಂದ ಅಲ್ಲ,
ಆ ಚೈತ್ರ ಅವರು ಒಳ್ಳೆ ಆಟ ಆಡಿದ್ದಕ್ಕೆ ಕ್ಯಾಪ್ಟನ್ ಆದರು. ಏನೇ ಆಗಲಿ ಅತಿ ಕಡಿಮೆ ಓಟ್ ಬಂದದ್ದು ಸ್ಪಂದನಗೆ. ಓಟ್ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ ಮನೆಯಿಂದ ಆಚೆ ಹೋಗಬೇಕಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಸ್ಪಂದನವನ್ನು ಆಚೆ ಕಳಿಸಲೇಬೇಕು. ಬಟ್ ಬಿಗ್ ಬಾಸ್ ಅವರು ಆಟದ ಶೈಲಿ ಎಲ್ಲ ನೋಡಿದಾಗ ಆಟದ ಪ್ರಕಾರ ನೋಡಿಕೊಂಡು ಬಿಗ್ ಬಾಸ್ಗೆ ಎಷ್ಟು ಫುಟೇಜ್ ಎಲ್ಲ ಸಿಕ್ಕಿದೆ ಅದರ ಪ್ರಕಾರ ನೋಡೋದಾದ್ರೆ ಈ ವಾರದಲ್ಲಿ ಮಾಳುವನ್ನು ಆಚೆ ಕಳಿಸುವ ಚಾನ್ಸಸ್ ಇದೆ. ಯಾಕೆಂತ ಹೇಳಿದ್ರೆ ಮಾಳುವರು ಸ್ವಲ್ಪ ಮಾತಾಡ್ತಿಲ್ಲ, ಅದೆಲ್ಲ ಇದ ಕಾರಣದಿಂದಾಗಿ ಮಾಳುವವರನ್ನು ಆಚೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ಈ ವಾರದಲ್ಲಿ ಯಾರು ಹೋಗಬೇಕು ಆಚೆ ಅಂತೇಳಿ ಒಂದು ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನನ್ನದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.